ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮಮ್ಮ ಇಂದು ಬಳ್ಳಾರಿ ಯುವ ಶಕ್ತಿ ಫೌಂಡೇಶನ್ ವತಿಯಿಂದ ವಸೀಂ, ಆಯಿಷಾ ಹಾಗೂ ರಿಜ್ವಾನ್ ಅವರ ನೇತೃತ್ವದಲ್ಲಿ ಬೆಳಗಲ್ ಕ್ರಾಸ್ನಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 700ರಿಂದ 800 ಜನ ಆಗಮಿಸಿ ಎಲ್ಲರೂ ತಮ್ಮ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಂಡ್ರು. ಅತ್ಯಂತ ಯಶಸ್ವಿಯಾಗಿ ಕಂಡುಬಂತು. ಇದು ಇನ್ನು ಚಿಕ್ಕ ವಯಸ್ಸವ್ರದ್ದು. ಅತ್ಯಂತ ಈ ವಯಸ್ಸಿಗೆ ಈ ಥರ ಜನರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಅವರು ಕಾರ್ಯಕ್ರಮ ಮಾಡಿದ್ದು ಅತ್ಯಂತ ಸಂತೋಷವಾಗಿದೆ. ಇಂಥ ಕಾರ್ಯಕ್ರಮಗಳನ್ನು ಅವರು ಬಹಳಷ್ಟು ಮಾಡಬೇಕು. ಯಾಕಂದರೆ ಬಡವರು ಆಸ್ಪತ್ರೆಗೆ ಹೋಗಿದ್ದೇನೆ, ಕೆಲವರು ಇಲ್ಲೇ ತಿರ್ಗಾಡ್ಕೊಂತ ಹೋಗ್ಲಿ ಬಿಡಪ್ಪ ಇವತ್ತು ಚೆನ್ನಾಗಾಗುತ್ತೆ ಕಣ್ಣು ನೋಡೋಣ ಅಂತಿರ್ತಾರೆ. ಆದರೆ ಅವ್ರ ಏರಿಯಾದಲ್ಲೇ ಹೋಗಿ ಅವ್ರಿಗೊಂದು ತಪಾಸಣೆ ಶಿಬಿರ ಮಾಡಿದ್ದು ಜನಕ್ಕೆ ಭಾಳಷ್ಟು ನಾನು ನೋಡಿದೆ. ಎಲ್ಲರೂ ಹೋಗ್ತಾಯಿದ್ರು, ಇಂಥ ಹುಡುಗರಿಗೆ ನಾವು ನಾಳೆ ಬೆಂಬಲ ಮಾಡ್ಬೇಕಪ್ಪ, ಇಂಥ ಹುಡುಗರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮಾಡ್ಬೇಕು, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತೇಳಿ ಕೆಲವರು ಮಾತಾಡೋದನ್ನು ನಾವು ಕೂಡ ನಮ್ಮ ಎದುರಿಗೆ ನೋಡಿದ್ವಿ. ಹಾಗಾಗಿ ಅವರು ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋಕ್ಕೆ ಆ ದೇವರು ಕೂಡ ಅವರಿಗೆ ಸಹಕಾರ ನೀಡಬೇಕಂತೇಳಿ ಕನಕದುರ್ಗಮ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ಯುವಶಕ್ತಿಯಿಂದ ಇವತ್ತು ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮ ನಡೆಸಲಾಗಿದ್ದು ಬೆಳಗಲ್ ಕ್ರಾಸ್ನಲ್ಲಿ ಭಾಳ ಚೆನ್ನಾಗಿದೆ. ಕನಿಷ್ಠ 700ಕ್ಕೂ ಹೆಚ್ಚು ಜನ ಇವತ್ತು ಪರೀಕ್ಷೆಯನ್ನು ಭಾಗವಹಿಸಿ ಪರೀಕ್ಷೆಯನ್ನು ಮಾಡಲಾಗಿದೆ. ಅವರಿಗೆ ಉಚಿತವಾಗಿ ಮುಂದಕ್ಕೆ ಅವ್ರಿಗಿನ್ನ ಆಪರೇಷನ್ ಏನು ಮಾಡಬೇಕಾದ್ರೂ ಮಾಡ್ತಾರೆ. ಇನ್ನು ಇಂಥ ಕಾರ್ಯಕ್ರಮ ಭಾಳ ಮಾಡ್ತಾರೆ ಅಂತ ಅವ್ರಿಗೆ ಆಸೆ ಇದೆ. ಮಾಡಲಿ ಅಂತ ಅವ್ರು ಯಶಸ್ವಿಯಾಗಲಿ ನಾವು ದೇವರನ್ನು ಪ್ರಾರ್ಥಿಸ್ತಾ ಇದ್ದೀವಿ. ಇನ್ನು ಮೊದಲನೇ ಕಾರ್ಯಕ್ರಮಕ್ಕೆ ಅವರು ಯಶಸ್ವಿಯಾಗಿದೆ. ಇಂಥವು ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಬೇಕಂತ ನಾವು ಬಯಸ್ತಿದ್ದೀವಿ. ಅವ್ರು ಮಾಡ್ತಾರೆ ಕೂಡ. ಆ ಶಕ್ತಿ ಅವ್ರ ದೇವ್ರು ಕೊಳ್ಳಿ, ಆ ಶಕ್ತಿ ಅವ್ರ ಹತ್ರ ಇದೆ. ನಮ್ಗೆ ಭಾಳ ಮನಸ್ಸು ಸಂತೋಷ ಆಯಿತು. ಈ ಚಿಕ್ಕ ವಯಸ್ಸಿನಲ್ಲಿ ಫಸ್ಟೇ ಮಾಡಿದ್ದಾರೆ ಅವರು. ಇನ್ನು ಮುಂದಕ್ಕೆ ಇನ್ನೂ ಮಾಡಬೇಕಂತೇಳಿ ನಾವು ಭಾಳ ಸಂತೋಷ ಆಯ್ತು ನೋಡಿ ಅವ್ರನ್ನ. ಇನ್ನು ಮುಂದಕ್ಕೆ ಮಾಡಲಿ, ಆ ದೇವ್ರ ಶಕ್ತಿ ಕೊಳ್ಳಿ ಅವರಿಗೆ. ದೇವ್ರನ್ನ ಭಗವಂತ ಪ್ರಾರ್ಥಿಸ್ತೀನಿ. ಇಂದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳಗಲ್ ಕ್ರಾಸ್ನಲ್ಲಿ ಬಳ್ಳಾರಿ ಯುವ ಶಕ್ತಿ ಅಂತ ಒಬ್ಬ ಯೂತ್ ಟೀಮ್ ಇವತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಎಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇದಕ್ಕೆ ಸುಮಾರು 500-600 ಜನ ಬಂದಿದ್ದರು. ಒಳ್ಳೆಯ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ನಡಿಬೇಕು. ಯಾಕೆಂದರೆ ನೋಡಿರಿ, ನಾವು ನೋಡುವಾಗ ಅನೇಕರು ಅವರವರ ಸ್ವಾರ್ಥಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ. ಆದರೆ ಈ ಒಂದು ಯೂತ್ ಏನಿದಾರಲ್ವ, ಈ ಯೂತ್ಗಳು ಬಂದು ಒಂದು ಜನರ ಒಳಿತಿಗಾಗಿ, ಜನರ ಒಂದು ಉದ್ಧಾರಕ್ಕಾಗಿ, ಜನರು ಯಾರು ಬೆಳಿಬೇಕಂತಂದವರು ಜನರಿಗೋಸ್ಕರ ಖರ್ಚು ಮಾಡ್ತಾಯಿದ್ದಾರೆ. ಯಾರ ಒಂದು ಬೆಂಬಲ ಇಲ್ಲದೇ ಇಂಥ ಒಂದು ಯುವಕರು ಇನ್ನೂ ಹೆಚ್ಚಾಗಿರಬೇಕು, ಹೆಚ್ಚಾಗಿ ಇವರು ಮುಂದೆ ಹೋಗ್ಬೇಕು. ಇಂಥ ಒಂದು ಯುವಕರು ನಾನೇನು ಅನ್ಕೊಂತೀನಿ ಇಂಥ ಒಂದು ಯುವಕರು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಒಂದು ಮಟ್ಟದಲ್ಲಿ ಬೆಳೆದು ದೊಡ್ಡ ಒಂದು ಹುದ್ದೆಯಲ್ಲಿ ಇರಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಮುಳ್ಳಿಗಿ ನಾಗರಾಜಣ್ಣನವರು ಬಂದಿದ್ದರು, ಮತ್ತು MG ಕನಕನವರು ಮತ್ತು ರಿಯಾಜ್ ಅಣ್ಣವರು ಸಹ ಇದ್ದರು. ಇನ್ನೂ ಹೆಚ್ಚಾಗಿ ಇವರೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಮುಂದೆ ನಡೆಸಬೇಕಂತ ನಾನು ಬೇಡ್ಕೊಳ್ತೀನಿ.
ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.